ಮಾಡ್ತೀಯಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ಸ್ ಮಾಡಿ. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ರೆಡಿ ಆಯಿತು. ನಾನು ಸ್ನಾನ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ಮಕ್ಕಳು ಪೂಜೆ ಮಾಡಿದ್ರು. ಅವರು ಇವತ್ತು ಅಡ್ಮಿಷನ್ ಇದೆ, ಸೊ ಹಾಗಾಗಿ ಸ್ಕೂಲ್ ಹತ್ರ ಹೋಗೋಣ ಅಂತ ನಾನು ರೆಡಿ ಆಗಿದ್ದೀನಿ. ಟಿಫನ್ ತಿಂದು ರೆಡಿ ಆಗಬೇಕು. ಸೊ ರೆಡಿಯಾಗಿ ಹೋಗಿ ಬಂದು ಇನ್ನು ಒಂದಷ್ಟು ವಿಡಿಯೋಸ್ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದೆರಡು ಸೀರೆ ಶಾಪಿಂಗ್ ಕೂಡ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ಎಂಡರ್ಗೂ ನೋಡಿ ಆ ಸೀರೆ ಯಾವ ಥರ ಇದೆ ಅಂತ. ಓಕೆ ಬನ್ನಿ, ಇವಾಗ ಒಂದೊಂದೇ ಕೆಲಸ ಮುಗೀತು. ಆ್ಯಕ್ಚುಲಿ ಇವಾಗ ಸ್ವಲ್ಪ ವಾಷಿಂಗ್ ಮಿಷನ್ಗೆ ಬಟ್ಟೆ ಎಲ್ಲ ಹಾಕೋಣ ಅಂತ. ಸೊ ನಾನು ಟಿಫನ್ ತಿಂದು ರೆಡಿ ಆಗೋದ್ರೊಳಗೆ ವಾಷಿಂಗ್ ಮಿಷನ್ ರನ್ ಆಗುತ್ತೆ. ಸೊ ಆಫ್ ಮಾಡೋದ್ರೆ ಬಂದು ಮೇಲ್ಗಡೆ ಡ್ರೈ ಮಾಡೋದಕ್ಕೆ ಹಾಕ್ಬೋದು ಅಂತ ಈಗ ಮಿಷನಿಗೆ ಫಸ್ಟ್ ಬಟ್ಟೆ ಹಾಕ್ಬಿಡ್ತೀನಿ. ಎಲ್ಲ ಟವಲ್ಗಳು ಫುಲ್ಲು ವಾಷಿಂಗಿಗೆ ಹಾಕ್ಬಿಡೋಣ ಅಂತ. ಆ್ಯಕ್ಚುಲಿ ನಾನು ಇನ್ನು ಟಿಫನ್ ತಿನ್ನಬೇಕು. ಟಿಫನ್ ತಿನ್ನೋದ್ರೊಳಗೆ ಮಿಷನ್ ರನ್ ಆಗುತ್ತೆ. ಆಫ್ ಮಾಡೋದ್ರೆ ಆಮೇಲೆ ಬಂದು ನಾನು ಡ್ರೈ ಮಾಡೋದಕ್ಕೆ ಹಾಕ್ಕೊಳ್ಬೋದು ಅಂತ ಇವತ್ತು ಫಸ್ಟ್ ಹಾಕೊಂಡ್ಬಿಡ್ತೀನಿ. ನನಗೆ ಅವಾಗವಾಗಲೇ ಕೆಲಸ ಅಲ್ಲಲ್ಲೇ ಕಂಪ್ಲೀಟ್ ಆಗಿಬಿಟ್ರೆ ಒಂಥರ ಖುಷಿ. ಇಲ್ಲ ಅಂದರೆ ಮತ್ತೆ ಅಲ್ಲೇ ಬಿಡಬೇಕು. ನಾನಿನ್ನು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಮಾಡಿ ಅದೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಎಷ್ಟು ಟೈಮ್ ಆಗುತ್ತೋ. ಸೊ ಹಾಗಾಗಿ ಇವತ್ತು ಈಗ ಹಾಕಿದ್ರೆ ನಾವು ಟಿಫನ್ ಎಲ್ಲ ತಿಂದು ಇನ್ನು ರೆಡಿ ಆಗೋದ್ರೊಳಗೆ ಎಲ್ಲ ವಾಶ್ ಆಗುತ್ತೆ. ಆಮೇಲೆ ಸ್ವಿಚ್ ಆಫ್ ಮಾಡಿ ಹೋಗ್ಬೋದು. ಸಾಮಾನ್ಯವಾಗಿ ಇನ್ನೊಂದಿನ ಟಿಫನಿಗೆ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ಸೊ ತಿನ್ನಬೇಕು, ತಿಂದು ರೆಡಿ ಆಗಬೇಕು. ಇವಾಗ ಟಿಫನ್ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನಾನು ವರ್ಷ ಇಬ್ಬರು ಹೋಗ್ತಾ ಇದ್ದೀವಿ. 2 ವೀಲರಲ್ಲೇ ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡ್ ಇಲ್ಲ, ಅಡ್ಮಿಷನ್ ನೀನೇ ಮಾಡು ಅಂದರು. ಹಂಗಾಗಿ ಹೊರಟಿದ್ದೀವಿ. ಇಬ್ಬರು ಹೋಗಿ ಬರೋಣ ಅಂತ. ದಿಶಾಂತ್ ಮನೇಲೇ ಇರ್ತೀನಿ ಅಂದ. ಸರಿ ಆಯಿತು ಅಂತ ನಾವಿಬ್ಬರು ಮಾತ್ರ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು. ಆ್ಯಕ್ಚುಲಿ ನೆನ್ನೆನೇ ಅಡ್ಮಿಷನ್ ಮಾಡಬೇಕಾಗಿತ್ತು, ಲೇಟ್ ಆಯಿತು 1 ಡೇ. ಸೊ ಇವತ್ತು ಹೋಗಿ ಅಡ್ಮಿಷನ್ ಮಾಡಿ ಬರಬೇಕು. ಅವನಿಗೆ ಮಂಡೆಯಿಂದನೇ ಈಗ ಹೊರಗಡೆಯಿಂದ ಬಂದ್ವಿ. ಎಲ್ಲ ಅಡ್ಮಿಷನ್ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಿಸಿಲಿದೆ. ಸೊ ಹಾಗಾಗಿ ಇವತ್ತು ಐಸ್ ಕ್ರೀಮ್ ಮಾಡಿದ್ದೀನಿ, ಬನಾನಾ ಐಸ್ ಕ್ರೀಮು. ಸೊ ಇದನ್ನು ರಾತ್ರಿನೇ ಮಾಡಿಟ್ಟಿದ್ದೀನಿ. ಇವಾಗ ಮಕ್ಳಿಗೂ ಕೊಟ್ಟು ನಾನು ತಿಂತೀನಿ. ಆಮೇಲೆ ಇದ್ರದ್ದು ರೆಸಿಪಿ ತುಂಬ ಈಸಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಹೋಗಿ ನೋಡ್ಕೊಂಬನ್ನಿ ಯಾವ ಥರ ಬನಾನಾ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ. ಇವತ್ತು ಬನಾನಾ ಐಸ್ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ 4 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ನಿಮ್ಮನೇಲಿ ಯಾವುದಿರುತ್ತೋ ಅದು ತೊಗೊಳ್ಳಿ. ಈ ಪಚ್ಚಬಾಳೆಹಣ್ಣು ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. 4 ಬಾಳೆಹಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ಗಾಜಿನ ಬೌಲಲ್ಲಿ ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಕೊಬೇಕು. 1-2 ಅವರ್ಸು ಫ್ರೀಝರಲ್ಲಿ ಇಟ್ಟಿದ್ರೆ ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋ ರೆಸಿಪಿನ ತುಂಬ ಈಸಿ. ನಾನು ಯೂಟ್ಯೂಬಲ್ಲೇ ನೋಡಿದ್ದು. ಸೊ ನೋಡಿ ಇದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಮಾಡಿದೆ, ಆದರೂ ತುಂಬ ಚೆನ್ನಾಗಿ ಬಂತು. ಸೊ ಚೆನ್ನಾಗಿದೆ ಅಂತ ಅನ್ಸಿದ ಮೇಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಮಕ್ಕಳು ಮನೇಲೇ ಇದ್ದಾರೆ. ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಹೊರಗಡೆ ಕೊಡ್ಸೋದು ಬೇಡ ಅನ್ನೋವಾಗ ಇದನ್ನು ಮನೇಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಕಟ್ ಮಾಡಿದ್ದಾದಮೇಲೆ ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ 2 ಅವರ್ಸು. 2 ಅವರ್ಸ್ ಆದಮೇಲೆ ಫ್ರಿಜ್ಜಿಂದ ಇವಾಗ ವಾಪಸ್ ತೆಗೆದಿದ್ದೀನಿ. ಎಲ್ಲ ಫುಲ್ ಗಟ್ಟಿಗಾಗ್ಬಿಟ್ಟಿದೆ ಬನಾನಾ ಎಲ್ಲ. ನೋಡಿ ಫ್ರೀಝರಲ್ಲಿ ಇಟ್ಟಿದ್ನಲ್ವಾ, ಸೊ ಗಟ್ಟಿಗಾಗಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟು ಬನಾನಾನ ರುಬ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಇದಕ್ಕೆ ನೀರೆಲ್ಲ ಏನು ಮಿಕ್ಸ್ ಮಾಡೋದು ಬೇಡ. ಹಾಗೆಯೇ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಸೊ ಮೀಡಿಯಮ್ ಆಗಿದ್ದರೆ ಸಾಕು ಅನ್ನೋರು ಈ ಥರ ಒಂದು ಬೌಲು ಸಕ್ಕರೆನ ಹಾಕ್ಕೊಂಡೆ. ಇದಕ್ಕೆ ನಾನು ಕೋಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಚಾಕ್ಲೇಟ್ ಥರನೇ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ಕಾಯಿಸಿ ಆರಿಸಿರೋ ಅಂಥ ಒಂದು ಅರ್ಧದಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಸಣ್ಣ ನುಣ್ಣಗೆ ರುಬ್ಕೊಂಡು ಮತ್ತೆ ರಿಪೀಟ್ ನಾನು ಅದೇ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗಾಜಿನ ಬೌಲು ನನಗೆ ಯಾವುದರಲ್ಲಿ
ಬನಾನಾನ ಹಾಕಿಟ್ಟಿದ್ನೋ ಅದೇ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ಕ್ಲೋಸ್ ಮಾಡಿಟ್ರೆ ಐಸ್ ಕ್ರೀಮ್ ಚೆನ್ನಾಗಾಗತ್ತೆ ಅಂತ. ಈಗ ನಾನಿಲ್ಲಿ ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿ ಇದು ಮೂರನ್ನು ಪೀಸ್ ಮಾಡಿ ಸಣ್ಣ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಮಿನಿಮಮ್ಮು 7 to 8 ಅವರು ಮತ್ತೆ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಐಸ್ ಕ್ರೀಮಿಗೆ ಹಾಕೊಳ್ಳೋಕ್ಕೆ ಒಂದು ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಾಕೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಇದ್ದರೆ ಅದನ್ನು ಮೆಲ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಬೇರೆ ಥರ ಇರಲಿ ಅಂತ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಒಂಥರ ಟೇಸ್ಟ್ ಚೆನ್ನಾಗಿತ್ತು. ಆ್ಯಕ್ಚುಲಿ ರಾತ್ರಿನೇ ಮಾಡಿದ್ದೆ ಇದನ್ನು ಐಸ್ ಕ್ರೀಮ್ನ, ಬಟ್ ಮಕ್ಕಳಿಗೆ ತೋರಿಸಿರಲಿಲ್ಲ. ಬೆಳಗ್ಗೆ ಎದ್ದು ಸರ್ಪ್ರೈಸಾಗಿ ತೋರಿಸೋಣ ಅಂತ ತೆಗೆದಿದ್ದೀನಿ. ಇವಾಗ ಹೊರಗಡೆ ತೆಗೆದು ನನ್ನ ಹತ್ರ ಇನ್ನೊಂದೇನೆಂದರೆ ಐಸ್ ಕ್ರೀಮ್ನ ಎತ್ತಾಕೊಳ್ಳೋದಕ್ಕೆ ಈ ಥರ ಸ್ಪೂನ್ ಬರುತ್ತಲ್ವ, ಅದು ನನ್ನ ಹತ್ರ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಗ್ಯಾರಂಟಿ ತೊಗೊಳ್ತೀನಿ. ಮನೇಲೇ ಇರೋವಂಥ ಒಂದು ಚಿಕ್ಕ ಸೌಟನ್ನ ತೊಗೊಂಡು ಅದರಿಂದನೇ ರೌಂಡ್ ಶೇಪಲ್ಲಿ ಎತ್ಬಿಟ್ಟು ಹಾಕ್ಕೊಂಡೆ. ಅಂಗಡಿನೆಲ್ಲ ಸರ್ವ್ ಮಾಡ್ತಾರಲ್ವ, ಆ ಥರ ಇದ್ದರೆ ಮಕ್ಳಿಗೂ ಒಂಥರ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ. ಅವ್ರಿಗೆ ಒಂಥರ ಹೊರಗಡೆ ತಿಂತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಬರಲಿ ಅಂತ ಇದನ್ನು ಮಾಡಿದೆ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಆ ಸಿರಪ್ನ ಹಂಗೆ ಸ್ಪ್ರೇ ಮಾಡಿದ್ದೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ರೂ ಗುಡ್ ಅಂತ ಅನ್ನಿಸ್ತು ನನಗೆ. ಆಶಿಯಾ ತಗೋ ಐಸ್ ಕ್ರೀಮ್. ಸೂಪರ್. ಸೂಪರ್ ಅಲ್ಲ. ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾ ಎಲ್ಲ ಹಾಕಿದ್ದೀನಿ. ಸಕ್ಕತ್ತಾಗಿದೆ. ಪರವಾಗಿಲ್ಲ, ನಮಗೂ ಚೆನ್ನಾಗಿ ಮಾಡೋಕ್ಕೆ ಬಂತು ಅಲ್ಲ ಅಜ್ಜ. ಐಸ್ ಕ್ರೀಮ್ನ ಮನೇಲೇ ಮಾಡ್ಕೊಂಡು ತಿನ್ನೋದು. ಏನು ಗೊತ್ತಾ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೇ ನೋಡಿದ್ದಿದ್ದನ್ನು, ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬ್ ಫ್ಯಾಮಿಲಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾವುದೇ ರೀತಿಯ ಏನೂ ಪೌಡರು, ಕೆಮಿಕಲ್ ಏನೂ ಹಾಕಿಲ್ಲ. ಬನಾನಾ ಐಸ್ ಕ್ರೀಮ್ ಸೂಪರಾಗಿದೆ. 4 ಬನಾನಾ ಇದ್ದರೆ ಇಡೀ ಮನೆಯವ್ರಿಗೆಲ್ಲ ಮಾಡ್ಬೋದು. ಹಸಿರು ಅಂತೂ ಸಖತ್ ಇಷ್ಟ. ಓಕೆ, ತಿನ್ನೋಣ. ಖಾಲಿ ಮಾಡು. ಅಮ್ಮ ಸಖತ್ತಾಗಿದೆ. ಎಲ್ಲಿ ಕಲ್ತಿದ್ರೆ ಹೇಳಿ, ನಾನು ಇನ್ಮೇಲೆ ಮಾಡ್ತೀನಿ. ನೀನು ಮಾಡ್ತೀಯಾ? ಹಾಂ, ಪ್ಲೀಸ್ ಸ್ಪೂನು ಮತ್ತು ಇದು ಬಟ್ಲು ಎರಡನ್ನೂ ಬಿಡು. ಫುಲ್ ಅದನ್ನು ನೆಕ್ಕೊಂಡು ತಿನ್ಕೊಳ್ಳಂಗಿದೆಯಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾ ಇದ್ದಾನೆ ಅಂತ. ಒಂದು ಬಟ್ಲು ಪೂರ್ತಿ ಖಾಲಿ ಮಾಡಿದ್ದಾನೆ, ಆದರೂ ಇನ್ನೂ ಬೇಕಂತೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂತಾ ಇದ್ದಾನೆ. ಇನ್ನೊಂಚೂರು ಇದ್ರೆ ಕೊಡಿ. ಐಸ್ ಕ್ರೀಮ್ ಎಲ್ಲ ತಿಂದಿದ್ದಾಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಐಸ್ ಕ್ರೀಮ್ ಮಾತ್ರ ಸಿಕ್ಕಾಪಟ್ಟೆ ಮಕ್ಳಿಗೂ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದೆ ನಾನು. ತುಂಬ ಚೆನ್ನಾಗಿದೆ. ಒಂದು 4 ಬಾಳೆಹಣ್ಣಿದ್ರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಕೋಕೋ ಪೌಡ್ರ್ ಇದ್ದರೆ ಯೂಸ್ ಮಾಡಿ. ಕೋಕೋ ಪೌಡ್ರ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ವಿತೌಟ್ ಕೋಕೋ ಪೌಡ್ರೂ ಹಾಗೆ ಮಾಡ್ಬೋದು. ಚಾಕ್ಲೇಟ್ ಫ್ಲೇವರ್ ಬರಬೇಕು ಅಂದರೆ ಚಾಕ್ಲೇಟ್ನ ಮೆಲ್ಟ್ ಮಾಡು ಕೂಡ ಅದಕ್ಕೆ ಮಿಕ್ಸ್ ಮಾಡಿ. ಸೊ ಈ 5 ಸ್ಟಾರ್ ಚಾಕ್ಲೇಟು, ಯಾವ್ದಾರ ಡೈರಿ ಮಿಲ್ಕು ಆ ಥರ ಚಾಕ್ಲೇಟ್ ಕೂಡ ಮೆಲ್ಟ್ ಮಾಡಿ ಅದನ್ನು ಹಾಕಿ ಮಾಡ್ಬೋದು. ಸೊ ಇದು ಒಂದು ಪ್ರಯತ್ನ ಮಾಡಿದೆ. ತುಂಬ ಚೆನ್ನಾಗಿದೆ. ನೀವು ಎಲ್ಲರೂ ಮಾಡ್ಕೊಳ್ತೀನಿ, ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇವತ್ತು ಒಂದು ಇನ್ನರ್ ವೇರ್ದು ಇದನ್ನು ತರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಇದನ್ನ ಇನ್ನರ್ ವೇರ್ಸ್ ಎಲ್ಲ ಸ್ವಲ್ಪ ಜೋಡಿಸ್ಕೊಳ್ಳೋದಕ್ಕೆ ಅಂತ ಈ ಥರದ್ದು ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ಸೊ ಇದ್ರ ಲಿಂಕ್ ಬೇಕಾದರೆ ಮೆಸೇಜ್ ಮಾಡಿ, ನಾನು ಇದ್ರದ್ದು ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಈ ಥರ ಕ್ಲೋಸಿಂಗು, ಸೊ ಹೀಗೆ ಓಪನ್ ಕೂಡ ಇದೆ. ಈ ಥರ ನೋಡಿ, ಇಲ್ಲಿ ಸ್ನ್ಯಾಪರ್ ಕೊಟ್ಟಿದ್ದಾರೆ 2. ಇದನ್ನು ಈ ಥರ ಕ್ಲೋಸ್ ಮಾಡಿ, ಸೊ ಈ ಥರ ಹ್ಯಾಂಡ್ ಹೋಲ್ಡ್ ಮಾಡ್ಕೋಬೋದು. ಒಂಥರ ಮಿನಿ ಸೂಟ್ ಕೇಸ್ ಥರ ಇದೆ.
ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ತುಂಬ ಹೈ ಏನಿಲ್ಲ, ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇನ್ನರ್ ವೇರ್ದು ಇದು ಸಿಕ್ತು ನನಗೆ. ಒಂದು ಮಿನಿ ಸೂಟ್ ಕೇಸ್ ಥರ ಇದೆ. ಸೊ ಇನ್ನೂ ಜೋಡಿಸಿಲ್ಲ, ಜೋಡಿಸ್ಕೊಳ್ಬೇಕು. ಸೊ ಇದು ಇನ್ನರ್ ವೇರ್ದು. ಲಾಸ್ಟ್ ವೀಕಲ್ಲ, ಅದರ ಲಾಸ್ಟ್ ವೀಕು ನಮಗೆ ಅದೇ ನಮ್ಮಮ್ಮ ತಟ್ಟೆ ಚೆಂಬು ಎಲ್ಲ ಕೊಟ್ರಲ್ವಾ. ಸೊ ಆವಾಗ ನಮಗೆ ಸ್ಯಾರೀಸೂ ಕೊಟ್ಟರು. ನನಗೆ ಅದನ್ನು ತೋರಿಸೋದಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಯಾವ ಥರ ಸ್ಯಾರಿ ಅಂತ. ನಾನು ಸಾಮಾನ್ಯವಾಗಿ ರತ್ನಂ ಸಿಲ್ಕಲ್ಲೇ ಸ್ಯಾರೀಸ್ನ ತೊಗೊಳ್ಳೋದು. ಸೊ ತೊಗೊಂಡಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಕಲರು ಸಿಲ್ಕ್ ಸ್ಯಾರಿ ಈ ಥರ ಇದೆ. ಇದು ಬಂದು ಕ್ರೀಮಿಶ್ ಕಲರ್, ಸೊ ಒಂಥರ ಆಫ್ ವೈಟು. ಇದು ಫೋಟೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಆಫ್ ವೈಟ್ ಇದೆ. ಇದು ಬಂದು ಫುಲ್ ಪರ್ಪಲ್ ಕಲರು, ಹೆವಿ ಬಾರ್ಡರು, ಲಾಂಗ್, ಎರಡೂ ಸೈಡು ಲಾಂಗ್ ಬಾರ್ಡರ್ ಬಂದಿದೆ. ಈ ಥರ ಬಾಕ್ಸ್ ಇದರಲ್ಲಿ ಜರಿ ಬಂದಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಮತ್ತು ಸಾಫ್ಟ್, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ. ಪಲ್ಲು ಬಂದು ತೋರಿಸ್ತೀನಿ. ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮೊನ್ನೆ ಏನಕ್ಕೋ ತೆಗೆದಿದ್ದೆ. ಸೊ ಸ್ಟಿಚಿಗೆ ಕೊಡೋಣ ಅಂತ. ಒಂದು ಫಂಕ್ಷನ್ ಇದೆ ನೆಕ್ಸ್ಟ್ ವೀಕಲ್ಲಿ. ಸೊ ಅದಕ್ಕೋಸ್ಕರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು ತೆಗೆದಿದ್ದೆ. ನಿಮ್ಗೆ ತೋರಿಸ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ. ಸೊ ಈ ಥರ ಇದೆ. ಪಲ್ಲು ಬಂದು ಈ ಥರ ಗ್ರ್ಯಾಂಡ್ ಲುಕ್ ಇದೆ, ತುಂಬ ಚೆನ್ನಾಗಿದೆ. ಬ್ಲೌಸ್ ಬಂದು ಈ ಥರ ಇದೆ. ಈ ಥರ ಫುಲ್ಲು ಪರ್ಪಲ್, ಇದು ಪ್ಲೈನು ಮತ್ತು ಇದು ಸ್ಲೀವಿಗೆಲ್ಲ ಅಟ್ಯಾಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಸ್ಯಾರಿ. ನನಗೆ ಈ ಥರ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಅಕ್ಕನೂ ನನಗೆ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ನಾನು ಇದನ್ನು ಫಸ್ಟು ನಾನು ಸೆಲೆಕ್ಟ್ ಮಾಡಿದ್ದಿದೆ ಸ್ಯಾರಿ, ನನಗಿರಲಿ ಅಂತ ತೊಗೊಂಡೆ. ಆದರೆ ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇದೆ ಆಲ್ರೆಡಿ. ಸೊ ಹಾಗಾಗಿ ಅವಳಿಗೆ ಕೊಟ್ಟೆ, ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾನು ಫಸ್ಟು ಸೆಲೆಕ್ಟ್ ಮಾಡಿದ್ದು, ಹೋದ ತಕ್ಷಣ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟೆ ಇದನ್ನ. ಬಟ್ ತುಂಬ ಚೆನ್ನಾಗಿದೆ. ಈ ಕಾಂಬಿನೇಷನೇ ಒಂಥರ ರೇರ್ ಅಂತ ಅನ್ನಿಸ್ತು ನನಗೆ. ಸ್ಯಾರಿ ಮಾತ್ರ ಸೂಪರ್ವಾಗಿದೆ. ಈ ಥರ ಇದೆ. ಸೊ ರೆಡ್ ಪಲ್ಲು ಬಂದು ರೆಡ್ ಕಲರ್ ಇದೆ. ಸೊ ಇದು ಬಂದು ಸ್ಕೈ ಬ್ಲೂ ಥರ, ಬ್ಲೂನೂ ಅಲ್ಲ, ಇದೊಂಥರ ಏನಂತಾರೆ, ಈ ಡಿಸ್ಟೆಂಪರ್ ಕಲರ್ ಬರುತ್ತಲ್ವ, ಸೊ ಆ ಥರ ಇದೆ. ತುಂಬ ಚೆನ್ನಾಗಿದೆ. ಆಲ್ ಓವರ್ ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಕಾಣಿಸ್ತಾ ಇದೆಯಾ, ಫುಲ್ಲು ಸ್ಯಾರಿ ಬುಟ್ಟ ಬಂದಿದೆ. ಇದು ರೆಡ್ ಬಾರ್ಡರು. ಬ್ಲೌಸ್ ಬಂದು ಈ ಥರ ಇದೆ, ಪ್ಲೈನ್ ಬ್ಲೌಸ್. ಇದಕ್ಕೆ ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವಳೇನು ಹೇಳಿಲ್ಲ ಯಾವ ಥರ ಸ್ಟಿಚ್ ಮಾಡಿಸ್ಕೊತಾಳೋ. ಇದು ಅವಳಿಗೆ ನಾನು ಸೆಲೆಕ್ಟ್ ಮಾಡಿದೆ, ಬಟ್ ಅವಳಿಗೆ ಕೊಟ್ಟೆ, ಅವಳಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಅಂತ. ನನ್ನ ಹತ್ರ ಸೇಮ್ ಕಾಂಬಿನೇಷನಲ್ಲಿ ಆಲ್ರೆಡಿ ನನ್ನ ಹತ್ರ ಸ್ಯಾರಿ ಇದೆ, ಇದು ಸೇಮ್ ಇದೆ ಈ ಥರ. ನಮ್ಮನೆ ಗೃಹ ಪ್ರವೇಶಕ್ಕೆ ತಗೊಂಡಿದ್ದು ಸ್ಯಾರಿ. ಸೊ ಹಾಗಾಗಿ ನಾನು ಇದನ್ನು ಬೇಡ ಅಂತ ಅವಳಿಗೆ ಬಿಟ್ಕೊಟ್ಟೆ. ಪ್ರೈಸು ಎರಡೂ ಸ್ಯಾರಿನೂ ಸೇಮ್ ಪ್ರೈಸೇನೆ. ಸೊ ಇದು ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಇದೆ. ಉಟ್ರೆ ಮಾತ್ರ ಸಿಕ್ಕಾಪಟ್ಟೆ ವೇರ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಮ್ಮ ಅಕ್ಕಂದು. ಓಕೆ ಫ್ರೆಂಡ್ಸ್, ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.